ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಪೂರ್ಣಪ್ರಜ್ಞಾ ಇನ್ಸ್ಟಿಟ್ಯೂಟ್ ಮ್ಯಾನೇಜ್ಮೆಂಟ್ನ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನಾಚರಣೆ 2025 ರಕ್ತದಾನ ಶಿಬಿರ ಮತ್ತು ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ಉಡುಪಿಯ ಪೂರ್ಣಪ್ರಜ್ಞಾ ಇನ್ಸ್ಟಿಟ್ಯೂಟ್ ಮ್ಯಾನೇಜ್ಮೆಂಟ್ನ ಪ್ರಜ್ಞಾ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಸ್ವರೂಪ ಟಿಕೆ ಅವರು ರಕ್ತದಾನ ಮಾಡುವುದರ ಮೂಲಕ ಮತ್ತೊಬ್ಬರ ಜೀವ ಉಳಿಸುವ ಕಾರ್ಯ ಮಾಡಬೇಕು. ರಕ್ತದಾನ ಎನ್ನುವುದು ಮಹಾದಾನ. ಸಾಕಷ್ಟು ಮಂದಿ ರಸ್ತೆ ಅಪಘಾತದ ಮೂಲಕ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಕೆಲವು ಮಂದಿಗೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಹಾಗೂ ರಕ್ತ ಸಿಗದೆ ಪ್ರಾಣ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಎಂದರು. ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಬಾರಿ ರಕ್ತದಾನ ಮಾಡಿದ ದೇವರಾಜ್, ಪ್ರಥಮ್ ಕಾಮತ್, ಶಮಾ SM, ಆಕಾಂಕ್ಷ್, ಅರುಣ್ ಕುಂದರ್, ರಾಘವೇಂದ್ರ, ಮಹೇಂದ್ರ, ಸುನೀತಾ, ಚಂದ್ರಕಲಾ ಅವರನ್ನ ಸನ್ಮಾನಿಸಲಾಯಿತು. ಮತ್ತೆ the young lady while welcoming spoke very eloquently about what is blood donation and how it's important. I couldn't add anything more to that because she has covered all the points in that. So there's very little I can add to that, and what I would say is every blood you donate saves at least 3 lives. This is very important for us. ಈಗ ಇವತ್ತು ಬೆಳಗ್ಗೆ ಕಾರ್ಮಿಕ ಮಂತ್ರಿಗಳು ಬಂದಿದ್ದಾರೆ, ಅವರು ಒಂದು ಡಿಸ್ಕಷನ್ ಆಗ್ತಾ ಇತ್ತು. ವಿ ಆರ್ ಹ್ಯಾವಿಂಗ್ ಹಿ ವಾಸ್ ಜಸ್ಟ್ ಆಸ್ಕಿಂಗ್ ವಾಟ್ ಇಸ್ ದ ಕ್ರೈಮ್ ರೇಟ್ ಹಿಯರ್. ಇನ್ಸಿಡೆಂಟ್ಲಿ ದಿ ಹೈಯೆಸ್ಟ್ ವೇ ಪೀಪಲ್ ಲೂಸ್ ಲೈಫ್ಸ್ ಇನ್ ಉಡುಪಿ ಈಸ್ ಬೈ ರೋಡ್ ಆಕ್ಸಿಡೆಂಟ್ಸ್. ಇಟ್ ವಾಸ್ ಮೆನ್ಷನ್ಡ್ ಅಟ್ ಲೀಸ್ಟ್ 500 to 600 ಆಕ್ಸಿಡೆಂಟ್ಸ್ ಹ್ಯಾಪನ್ ಹಿಯರ್ ಅಂತ ಒಂದು ಮಾಹಿತಿ ಡಿಸ್ಕಷನ್ ಆಗ್ತಾ ಇತ್ತು. ಸೊ ಯು ಇಮ್ಯಾಜಿನ್ ದಿ extent of loss of blood that happens. It is not only disease but accidents also. There's a great demand for this, and we can stand for each other, support each other in the times of this dire needs, stand by each other, donate blood and help save. ರಕ್ತದಾನವನ್ನು ಸ್ಟಾರ್ಟ್ ಮಾಡಿದೆ ಕಾಲೇಜಲ್ಲಿ ಇರುವಾಗ. ನಾನು ಸೆಕೆಂಡ್ PUC ಇರುವಾಗ, ನಾನು ಮಿಲಗ್ರಿಸ್ ಕಾಲೇಜಲ್ಲಿ ಓದಿದ್ದು. ಸೆಕೆಂಡ್ PUC ಇರುವಾಗ ಪ್ರಪ್ರಭವಾಗಿ ರಕ್ತದಾನವನ್ನು ಮಾಡಿದ್ದೇನೆ. ಅದರ ನಂತರ ನಾನು ಈಗ ಕಾಲೇಜ್ ಮುಗಿದೀಗ 20 ವರ್ಷ ಆಯಿತು. 23 ವರ್ಷದಿಂದ ಸತತವಾಗಿ ನಾನು ರಕ್ತದಾನ ಮಾಡ್ತಿದ್ದೇನೆ. ರಕ್ತದಾನದ ಬಗ್ಗೆ ಯಾರಿಗೆ ಗೊಂದಲ ಬೇಡ. ಡಾಕ್ಟರ್, ನಾನು ನನಗೆ ಮಾತಾಡಲಿಕ್ಕೆ ಸ್ವಲ್ಪ ಹೆದರಿಕೆ ಆಗ್ತದೆ. ಯಾರು ಯೂಸ್ ಅಲ್ಲ, ಕಾಲೇಜಲ್ಲಿ ಮಾತಾಡ್ತಿದ್ದೆ. ಈಗ ಫಸ್ಟ್ ಆಗಿ ನಾನು ಬೇರೆ ಕಡೆ ಮಾತಾಡ್ತಿದ್ದೆ. ನಾನು ಆ್ಯಕ್ಚುಲಿ ನಾನೊಬ್ಬ ಸಂಗೀತಗಾರ. ಬದಲಿಗೆ ನಾನು ರಾಜ್ಯ ಮಟ್ಟದಲ್ಲಿ ಜಡ್ಜ್ಮೆಂಟ್ಗೆಲ್ಲ ಹೋಗ್ತೇನೆ. ಒಂದು 53 ಕಾಂಪಿಟೇಷನ್ ಜಡ್ಜ್ ಆಗಿ ಮಾಡಿದ್ರು. ಆದರೆ ಇಲ್ಲಿ ನನಗೆ ಮಾತಾಡಲಿಕ್ಕೆ ಸ್ವಲ್ಪ ನಿಮ್ಮದಕ್ಕೆ ಸ್ವಲ್ಪ ಮುಜುಗರ ಆಗ್ತಿದೆ, ಹೆದರಿಕೆ ಆಗ್ತದೆ. ನಾನು ಒಂದೇ ವಿಷಯ ಹೇಳುದು, ನೀವು ಯೂಸ್ ನಿಮ್ಮ ಆರೋಗ್ಯವನ್ನು ಒಳ್ಳೆ ಮಾಡಿ ಕಾಪಾಡಿಕೊಳ್ಳಿ. ಯಾಕಂದರೆ ಆರೋಗ್ಯ ನಿಮ್ದು ಫ್ಯೂಚರ್ಗೆ ಕೂಡ ಒಳ್ಳೆಯದು, ನಿಮ್ಮ ಎಜುಕೇಷನ್ ಕೂಡ ಒಳ್ಳೆಯದು, ನಿಮ್ಮ ಫ್ಯೂಚರಲ್ಲಿ ನೀವು ಸಾಧನೆ ಮಾಡ್ತೀರಿ, ಅದಕ್ಕೆ ಕೂಡ ಆರೋಗ್ಯ ಒಳ್ಳೆಯದು. ಮತ್ತು ನಿಮ್ಮ ತಂದೆ ತಾಯಿ, ನಿಮಗೆ ಕಲಿಸಿದ ಗುರುಗಳು ಹಾಗೂ ಈ ನಮ್ಮ ದೇಶ.